ಇವರು ನನ್ನ ಹತ್ರ 2016 ಆ ಟೈಮಲ್ಲಿ ಸಿವಿಯರ್ ಹಾರ್ಟ್ ಫೇಲ್ಯೂರ್ ಆಗಿ ಬಂದಿದ್ದರು. ಆವಾಗ ನಾವು ಫಸ್ಟ್ ಟೈಮ್ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ 2016 ಮಾಡಿದ್ದು. ಸೊ 2016 to 2021-22 ತುಂಬ ಹೆಲ್ತಿ ಆಗಿದ್ರು, ಏನು ಪ್ರಾಬ್ಲಮ್ ಇರಲಿಲ್ಲ. ಸೊ 22 ಅಲ್ಲಿ ಒಂದ್ಸಲ ಕೋವಿಡ್ ಆಯಿತು. ಕೋವಿಡ್ ಆದಮೇಲೆ ಐ ಆಮ್ ನಾಟ್ ರಿಲೇಟಿಂಗ್ ಟು ದ್ಯಾಟ್, ಬಟ್ ಕೋವಿಡ್ ಆದಮೇಲೆ ಇಸ್ ಪ್ರಾಬ್ಲಮ್ ಸ್ಟಾರ್ಟೆಡ್. ಹೌದು, ಬ್ಲಡ್ ವೆಸಲ್ಸಲ್ಲಿ ಅಂದರೆ ನಾವು ಗ್ರಾಫ್ಟ್ ವ್ಯಾಸ್ಕುಲೋಪತಿ ಅಂತ ಕರಿತೀವಿ, ಬ್ಲಡ್ ವೆಸಲಲ್ಲಿ ಬ್ಲಾಕೇಜ್ ಶುರು ಆಯಿತು. ಅದು ಒನ್ ಆಫ್ ದ ಕಾಂಪ್ಲಿಕೇಶನ್ ಆಫ್ ಪೋಸ್ಟ್ ಟ್ರಾನ್ಸ್ಪ್ಲಾಂಟ್. ನಾವು ಹೆಂಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅದೇ ಥರ ಬ್ಲಡ್ ವೆಸಲ್ ಬ್ಲಾಕ್ ಆಯಿತು. ಅದು ಬೇರೆ ಹಾರ್ಟ್ ಅಟ್ಯಾಕ್ ಆದಾಗೆಲ್ಲ ಬರೀ ತುಂಬ ಡಿಸ್ಕ್ರೀಟ್ ಬ್ಲಡ್ ವೆಸಲ್ ಬ್ಲಾಕ್ ಇರುತ್ತೆ, ಇದು ಓಲ್ ಬ್ಲಡ್ ವೆಸಲ್ ಬ್ಲಾಕ್ ಆಗಿಬಿಡುತ್ತೆ. ಆ ಥರ ಆಗಿ ನಮಗೆ 2 ಆಂಜಿಯೋಪ್ಲಾಸ್ಟಿ ಮಾಡಿದ್ರು ಅದನ್ನು ನಾವು ಫ್ಲೋ ಎಸ್ಟಾಬ್ಲಿಷ್ ಮಾಡೋಕ್ಕಾಗಲಿಲ್ಲ ಸರಿಯಾಗಿ. ಸೊ ಆಮೇಲೆ ಪುನಃ ರೀಬ್ಲಾಕಿಂಗ್ ಚಾನ್ಸಸ್ ಜಾಸ್ತಿ ಆಯಿತು, ಅದರಿಂದ ಹಾರ್ಟ್ ಡಿಸ್ಫಂಕ್ಷನ್ ಆಯಿತು. ಸೊ ಅದರಿಂದ ಸೆಕೆಂಡ್ ಟ್ರಾನ್ಸ್ಪ್ಲಾಂಟ್ಗೆ ಪ್ಲ್ಯಾನ್ ಮಾಡಿದ್ರು. ಸೊ ಸೆಕೆಂಡ್ ಟ್ರಾನ್ಸ್ಪ್ಲಾಂಟ್ 2023 ಡಿಸೆಂಬರಲ್ಲಿ ಈ ಅಂಡರ್ವೆಂಟ್ ಸೆಕೆಂಡ್ ಟ್ರಾನ್ಸ್ಪ್ಲಾಂಟ್. ಆಫ್ಟರ್ ಸೆಕೆಂಡ್ ಟ್ರಾನ್ಸ್ಪ್ಲಾಂಟ್ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಆಯಿತು, ಅಂದರೆ ಬ್ಲೀಡಿಂಗ್ ಎಪಿಸೋಡ್ಸ್ ಜಾಸ್ತಿ ಆಯಿತು, ಮತ್ತು ಒಂದು ಎಪಿಸೋಡ್ ಆಫ್ ರಿಜೆಕ್ಷನ್, ಯಾಕಂದರೆ ಆಲ್ರೆಡಿ ಸೆಕೆಂಡ್ ಟ್ರಾನ್ಸ್ಪ್ಲಾಂಟ್ ಆದ್ದರಿಂದ ಒಂದು ರಿಜೆಕ್ಷನ್ ಆಯಿತು. ಅದನ್ನು ನಾವು ಕ್ಲೋಸ್ ಸರ್ವಿಲೆನ್ಸ್ ಮಾಡಿ ಮ್ಯಾನೇಜ್ ಮಾಡಿದೋ. ಸೊ ಆಫ್ಟರ್ ದ್ಯಾಟ್ ಈಸ್ ಡೂಯಿಂಗ್ ವೆಲ್. ಸೊ ಇವಾಗ 6 months ಆಫ್ ಟ್ರಾನ್ಸ್ಪ್ಲಾಂಟ್, ಸೆಕೆಂಡ್ ಬಯಾಪ್ಸಿ ಮಾಡಿದ್ದೀವಿ, ಬಯಾಪ್ಸಿನೂ ನಾರ್ಮಲ್ ಇದೆ. ಸೊ ಈಸ್ ಡೂಯಿಂಗ್ ವೆಲ್ ಆಫ್ಟರ್ ಸೆಕೆಂಡ್ ಟ್ರಾನ್ಸ್ಪ್ಲಾಂಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಇವತ್ತು ಮಿಸ್ಟರ್ ವೆಂಕಟೇಶ್ ಅನ್ನೋರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅವರು ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಪರ್ಸನ್ನು. ಇವರಿಗೆ 8 ವರ್ಷದಿಂದ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆಗಿತ್ತು. ವೆನ್ ಹಿ ವಾಸ್ 32 years, ಜಸ್ಟ್ 32 years ಇದ್ದಾಗ ಆಗಿತ್ತು. ಅನ್ಫಾರ್ಚುನೇಟ್ಲಿ ಅವ್ರ ಹಾರ್ಟ್ಗೆ ಮತ್ತೆ ಏನೋ ಒಂದು ಕಾಯಿಲೆ ಬಂದು ವ್ಯಾಸ್ಕ್ಯುಲೋಪತಿ ಅಂತ ಹೇಳ್ತೀವಿ, ಮತ್ತೆ ಅವರು ಹಾರ್ಟ್ ಫೇಲ್ ಆಗ್ತಾ ಇತ್ತು. ಆವಾಗ ಡಾಕ್ಟರ್ ನಾಗಮಲ್ಲೇಶ್ ಅವರು ಅವ್ರನ್ನ ಟ್ರೀಟ್ಮೆಂಟ್ ಕೊಟ್ಟು ಇನ್ನೊಮ್ಮೆ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು, ಬೇರೆ ಯಾವುದು ದಾರಿ ಇಲ್ಲ ಅಂತ ಆದಾಗ ಟ್ರಾನ್ಸ್ಪ್ಲಾಂಟ್ಗೆ ಅವ್ರನ್ನ ರಿಜಿಸ್ಟರ್ ಮಾಡಿ ಈಗ 5-6 ತಿಂಗಳ ಹಿಂದೆ ಆಸ್ಟರ್ RV ಆಸ್ಪತ್ರೆಯಲ್ಲಿ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆಗಿರುವಂಥ ಒಂದು ಲಕ್ಕಿಯೆಸ್ಟ್ ಪರ್ಸನ್ ಆನ್ ದಿಸ್ ಯೂನಿವರ್ಸ್ ಅಂತ ಹೇಳ್ಬೋದು ಇವ್ರನ್ನ. ಯಾಕೆಂದರೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆಗೋದೇ ತುಂಬ ಅಪರೂಪ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಬೆಂಗಳೂರಲ್ಲಿ ಒಂದು 15-20 ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆಗುತ್ತೆ. ಸೊ ನಮ್ಮ ಆಸ್ಪತ್ರೆಯಲ್ಲಿ ಇಷ್ಟೊಂದು ಟ್ರಾನ್ಸ್ಪ್ಲಾಂಟ್ ಆಗ್ತಾ ಇದೆ. ಈ ಟ್ರಾನ್ಸ್ಪ್ಲಾಂಟು ನಾನು ನೋಡಿರೋದು ಫಸ್ಟು, ಕರ್ನಾಟಕದಲ್ಲಿ ಫಸ್ಟು, ಬಹುತೇಕ ಭಾರತದಲ್ಲಿ ಸೆಕೆಂಡ್ ಕೇಸು ಅಂತ ಹೇಳ್ತಾ ಇದ್ದಾರೆ. ಅಂಥ ಒಂದು ಲಕ್ಕಿ ಪರ್ಸನ್ನನ್ನು ನೀವು ನೋಡ್ತಾ ಇದ್ದೀರಾ. ಆ್ಯಂಡ್ ಆಸ್ಟರ್ RV ಆಸ್ಪತ್ರೆಯಲ್ಲಿ ಇಷ್ಟೊಂದು ಕಾಂಪ್ಲಿಕೇಟೆಡ್ ಆಪರೇಷನ್ ಮಾಡಲಿಕ್ಕೆ ನಮ್ಮ ಹತ್ರ ಎಲ್ಲ ಫೆಸಿಲಿಟೀಸ್ ಇದೆ. ಸರ್ಜನ್ಸ್ ಆರ್ ಟ್ರೈನ್ಡ್ ಆ್ಯಂಡ್ ಬ್ಲೀಡಿಂಗ್ ಕಾಂಪ್ಲಿಕೇಶನ್ನು, ಏನೇ ಕಾಂಪ್ಲಿಕೇಶನ್ ಇದ್ರೂ ಟ್ಯಾಕಲ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ನಮ್ಮ ಹತ್ರ ಇದೆ.